ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಾನು, ಏನಕ್ಕ ನೀನ್ ತುಂಬಾ ದೊಡ್ಡೋಳಾಗ್ಬಿಟ್ಟೆ. ಯಾಕಕ್ಕ ಹಾಗಂತಿದ್ಯಾ? ನಿಜ ಮುಚ್ಚಿರ್ತ್ಯಾ, ಸುಳ್ಳು ಹೇಳ್ತ್ಯಾ? ಏನ್ ವಿಷಯ? ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀಯೋ ನನಗೆ ಅರ್ಥ ಆಗ್ತಾ ಇಲ್ಲ ಅಕ್ಕ. ಈ ಅಡ್ಗೆ ನೀನ್ ಮಾಡಿದ್ದೆ ಅಲ್ವಾ? ನಿಜ ಹೇಳು. ಹೇಳು ಜಾನು, ನೀನೇ ಮಾಡಿದ್ದಲ್ವಾ? ಅದು ಕೂಡ ನಂಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡ್ಯಾ? ಹೌದಕ್ಕ, ನಾನೇ ಮಾಡಿದ್ದು. ಮತ್ತೆ ಚಿಕ್ಕಿ ಮಾಡ್ಲಿಲ್ವಾ? ಚಿಕ್ಕಿ ಒಂದ್ ವೇಳೆ ಮಾಡ್ಬೇಕನ್ಕೊಂಡ್ರು. ಶಾಲಿನಿ ಬಗ್ಗೆ ನಿನಗ್ ಚೆನ್ನಾಗ್ ಗೊತ್ತಲ್ವಾ ಅಕ್ಕ? ಅಷ್ಟಕ್ಕೂ ಏನಾಯ್ತು ಅಂದ್ರೆ, ಅನುಸೂಯ, ನೀವು ಮಾಡ್ತಿರೋದು ಸರಿ ಇಲ್ಲ. ಪದ್ಧತಿ ಪ್ರಕಾರ ಭಾಗ್ಯಂಗೆ ನಮ್ಮ ಮನೆಯಿಂದ ಬೆಳಗಾಗೋಷ್ಟರಲ್ಲಿ ಊಟ ಹೋಗ್ಬೇಕು. ಏನೋ ಒಂದು ಮಾಡಿ ಬೇಗ ಕೊಟ್ಟು ಕಳಿಸಿ. ಅಮ್ಮ, ಅಪ್ಪ ಏನೋ 4 ಮಾತು ಹೇಳಿದ್ರು ಅಂತ ಸೀರಿಯಸ್ ಆಗಿ ಮಾಡಿ ಕಳಿಸ್ತೀಯಾ ಏನು? ಅಂದ್ರೆ ಅದು ನೋಡು, ನಮ್ ಮನೆಯಿಂದ ಒಂದ್ ಅನ್ನದ ಅಗ್ಲೂ ಕೂಡ ಭಾಗ್ಯನ್ ಮನೆಗೆ ಹೋಗ್ಬಾರ್ದು. ನೀನ್ ಕಳಿಸ್ದೆ ಅಂದ್ರೆ ನನ್ ಮೇಲಾನೆ. ಸರಿ ಬಿಡೆ, ನಿನ್ಗಿಷ್ಟ ಇಲ್ದಿದ್ರು ನಾನ್ ಯಾಕೆ ಮಾಡ್ತೀನಿ ಹೇಳು? ಅಕ್ಕ, ಚಿಕ್ಕಿ ಇವತ್ತು ಊಟ ತಗೊಂಡ್ ಹೋಗ್ಲಿಲ್ಲ ಅಂದ್ರೆ ಅಕ್ಕ ಹಸ್ಕೊಂಡಿರ್ತಾಳಲ್ಲ ಅಕ್ಕ. ಹೋಗ್ಲಿ ಬಿಡು, ಚಿಕ್ಕಿ ತಗೊಂಡ್ ಹೋಗ್ಲಿಲ್ಲ ಅಂದ್ರೆ ಏನಂತೆ? ನಾವಿದೀವಲ್ಲ. ಅಕ್ಕ ಉಪವಾಸ ಇಲ್ದೇ ಇರೋ ಹಾಗೆ ನಾವ್ ನೋಡ್ಕೊಳ್ಳೋಣ, ನಾವೇ ತಗೊಂಡ್ ಹೋಗೋಣ. ಚಿಕ್ಕಿ ತರ್ಬೇಕು ಅಂತಾನೆ ಅನ್ಕೊಂಡಿದ್ರು, ಆದ್ರೆ ಶಾಲಿನಿಯಿಂದ ಬರೋದಕ್ಕಾಗ್ಲಿಲ್ಲ. ಅದಕ್ಕೆ ನಾವೇ ತಂದ್ಬಿಟ್ವಿ. ನೀನು ಕೂಡ ಸುಮ್ಮನೆ ಇರ್ಬೋದಿತ್ತು, ಆದ್ರೆ ನನ್ಗೋಸ್ಕರ ಕಷ್ಟಪಟ್ಟು ಇಷ್ಟು ದೂರ ಬಂದೆ. ನಿನ್ಗೆ ಅಕ್ಕ ಅಂದ್ರೆ ತುಂಬಾ ಪ್ರೀತಿ ಅಲ್ವಾ? ಅದೇನಕ್ಕ ಹಾಗಂತಿದ್ಯಾ? ನೀನು ತುಂಬಾ ನಿಷ್ಠೆಯಿಂದ ಪೂಜೆ ಮಾಡ್ಬೇಕು ಅನ್ಕೊಂಡೆ. ಚಿಕ್ಕಿಗದೆಲ್ಲ ಇಷ್ಟ ಆಗಲ್ಲ ಅಂತ ನನಗ್ ಗೊತ್ತು. ನಾನು ಕೂಡ ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಗ ನನಗೂ ಅವ್ರಿಗೂ ಏನ್ ವ್ಯತ್ಯಾಸ ಇರತ್ತೆ ಹೇಳು? ನಿನ್ ಮೇಲಿರೋ ನನ್ನ ಪ್ರೀತಿಗೆ ಬೆಲೆ ಕಟ್ಟೋದಕ್ಕಾಗತ್ತಾ ಹೇಳು? ನೀವಿಬ್ರು ನನ್ ಪ್ರಾಣ. ಭಾಗ್ಯ ಯಾವುದೇ ಕಾರಣಕ್ಕೂ ಈ ಊಟ ತಿನ್ಬಾರ್ದು. ಹೇಗಾದ್ರೂ ಮಿಸ್ ಆಗ್ಬೇಕು. ಆಗ್ಲೇ ಅಕ್ಕನ ದೃಷ್ಟಿಯಲ್ಲಿ ಭಾಗ್ಯ ಕೆಟ್ಟವಳಾಗೋದು. ಪೂಜೆ ನಿಷ್ಠೆಯಿಂದ ಮಾಡ್ಲಿಲ್ಲ ಅಂತ ಭಾಗ್ಯನ್ ಮೇಲೆ ಅಕ್ಕ ಕೋಪ ಮಾಡ್ಕೊಳ್ತಾಳೆ. ಇರು, ಮಾಡ್ತೀನಿ. ಅಕ್ಕ, ನಾವ್ ಆಮೇಲೆ ಮಾತಾಡೋಣ. ಮೊದ್ಲು ನೀನ್ ಕೂತ್ಕೋ, ನಾನ್ ಬಡಿಸ್ತೀನಿ. ಕೂತ್ಕೋ ಅಕ್ಕ. ಭಾಗ್ಯ, ನೀನು ನಿಷ್ಠೆಯಿಂದ ಹೀಗ್ ಪೂಜೆ ಮಾಡ್ತಿದ್ಯಾ? ನಿನ್ಗೆ ನಾನು ಕೂಡ ಸಹಾಯ ಮಾಡ್ಲಿಲ್ಲ ಅಂದ್ರೆ ಹೇಗ್ ಹೇಳು? ಇರು, ನಾನ್ ಬಡಿಸ್ತೀನಿ. ಅಯ್ಯೋ, ಪರವಾಗಿಲ್ಲ ಚಿಕ್ಕತ್ತೆ, ನಾನೇ ಬಡಿಸ್ಕೊಳ್ತೀನಿ. ಭಾಗ್ಯ, ನಾನ್ ಬಡಿಸ್ತೀನಿ ಅನ್ನಲ್ಲ. 1 ನಿಮಿಷ ಇರು. ಅಯ್ಯೋ, ಏನಾಯ್ತು? ಅಕ್ಕ, ಅದು ಭಾಗ್ಯನ್ಗೆ ಸ್ವಲ್ಪ ನಾನು ಊಟ ಬಡ್ಸೋಣ ಅನ್ಕೊಂಡೆ. ಅದನ್ ತಗೊಂಡು ಬಡ್ಸೋಣ ಅನ್ನೋಷ್ಟ್ರಲ್ಲಿ ಕೈ ಜಾರಿ ಊಟ ಎಲ್ಲ ನೆಲದ ಪಾಲಾಗೋಯ್ತು. ಏನ್ ದೇವಯ್ಯ ನೀದು? ಭಾಗ್ಯನ್ ಕೈಲ್ ಪೂಜೆನ ಎಷ್ಟು ನಿಷ್ಠೆಯಿಂದ ಮಾಡಿಸ್ಬೇಕು ಅನ್ಕೊಂಡೆ. ಅವಳು ಇಡೀ ದಿನ ಉಪವಾಸ ಇರ್ಬೇಕು. ಅಂದ್ರೆ ಸೂರ್ಯೋದಯಕ್ಕೆ ಮುಂಚೆ ಅವಳು ಅಷ್ಟೋ ಇಷ್ಟೋ ತಿನ್ಬೇಕು. ಅದು ಕೂಡ ಅವಳ
ತವ್ರ ಮನೆಯಿಂದ ತಂದಿದ್ದೇ ಆಗ್ಬೇಕು. ಇಲ್ಲಿ ನೋಡಿದ್ರೆ ಸೂರ್ಯೋದಯ ಆಗ್ತಾ ಇದೆ. ಇವಾಗ ಮತ್ತೆ ಅವ್ರ ತವ್ರ ಮನೆಯಿಂದ ಅಡ್ಗೆ ಮಾಡ್ಕೊಂಡು ತಗೊಂಡ್ ಬಾ ಅಂದ್ರೆ ಹೇಗ್ ತರಕ್ಕಾಗತ್ತೆ? ನನ್ನ ಕ್ಷಮಿಸ್ಬಿಡಿ ಅಕ್ಕ. ಹೀಗಾಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿನ್ ಕ್ಷಮಿಸು ಅಂತ ಹೇಳಿದ ಮಾತ್ರಕ್ಕೆ ಮಾಡಿದ ತಪ್ಪೆಲ್ಲ ಸರಿ ಹೋಗತ್ತಾ? ಅವಳು ಇಡೀ ದಿನ ಉಪವಾಸ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಹೇಳು. ಅತ್ತೆ, ನನ್ಗೇನು ಪರವಾಗಿಲ್ಲ. ನಾನು ಏನು ತಿಂದೇ ಇದ್ರು ಇಡೀ ದಿನ ಉಪವಾಸ ಇರ್ತೀನಿ. ನೀವ್ ನನ್ ಬಗ್ಗೆ ಯೋಚನೆ ಮಾಡ್ಬಿಡಿ. ಪಾಪ ಚಿಕ್ಕತ್ತೆಗೆ ಗೊತ್ತಿಲ್ದೆ ಕೈಯಿಂದ ಜಾರ್ಬಿಡ್ತು. ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ? ಇವತ್ತಿನ ದಿನ ತದಿಗೆ ಪೂಜೆನ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ, ಯಾವುದೇ ಅಡೆತಡೆಗಳು ನಡೀದೆ ಭಾಗ್ಯಳ ಕೈಯಲ್ಲಿ ಮಾಡಿಸು. ಆ ಪೂಜೆಯ ಫಲ ಎಷ್ಟಾದ್ರೂ ಸರಿ ಮಿತ್ರನಿಗೆ ರಕ್ಷಣಾ ಕವಚವಾಗಿ ಕಾಪಾಡುತ್ತೆ. ನೋಡು ಭಾಗ್ಯ, ಈ ಪೂಜೆ ನನಗ್ ತುಂಬಾ ಮುಖ್ಯವಾದದ್ದು. ನೀನು ನಿನ್ ಗಂಡನ್ಗೋಸ್ಕರ ಮಾಡ್ತಾ ಇದ್ಯಾ, ನಿನ್ ಅರ್ಶನ ಕುಂಕುಮಕ್ಕೋಸ್ಕರ ಮಾಡ್ತಾ ಇದ್ಯಾ. ಪೂಜೆನಲ್ಲಿ ಯಾವುದೇ ರೀತಿ ಹೆಚ್ಚು ಕಡಿಮೆ ಆಗ್ಬಾರ್ದು. ಅರ್ಥ ಆಯ್ತಾ? ಸರಿ ಅತ್ತೆ, ನನ್ನ ನಂಬಿ. ಯಾವ ತಪ್ಪು ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಆದ್ರೆ ನೀವ್ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅದೇನೂ ಇಲ್ಲ ಭಾಗ್ಯ, ಪೂಜೆ ಚೆನ್ನಾಗಿ ನಡಿಬೇಕು ಅನ್ನೋ ಆಲೋಚನೆ ಅಷ್ಟೇ. ಗುಡ್ ಮಾರ್ನಿಂಗ್ ಭಾಗ್ಯ. ಭಾಗ್ಯ, ನಿನಗೆ ಗುಡ್ ಮಾರ್ನಿಂಗ್ ಹೇಳಿದ್ದು ಕೇಳಿಸ್ಲಿಲ್ವಾ? ಗುಡ್ ಮಾರ್ನಿಂಗ್. ಸಂಜನಾ, ಸಂಜನಾ, ಒಂದ್ ನಿಮಿಷ ಬರ್ತೀಯಾ ಇಲ್ಲಿ? ಸಂಜನಾ, ಎಲ್ಲಿದ್ಯಾ? ಭಾಗ್ಯ, ಆ ಸೂಟ್ ಕೇಸ್ ಇಡಕ್ ತಾನೆ ಸಂಜನಾನ್ ಕರೀತಾ ಇದ್ಯಾ? ನಾನು ಇಲ್ಲೇ ಇದ್ದೀನಲ್ವಾ, ನನ್ನೇ ಕರಿಬೋದು ತಾನೆ? ಸಂಜನಾ, ಭಾಗ್ಯ, ನೀನ್ ಯಾಕೆ ಹೀಗೆಲ್ಲ ಆಡ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನನ್ನು ಸಹಾಯ ಕೇಳಿದ್ರೆ ನೀನ್ ಈಗೋ ಹರ್ಟ್ ಆಗುತ್ತಾ? ನನ್ನ ಜೊತೆ ಮಾತಾಡಿದ್ರೆ ನಿನ್ ಬಾಯಿಲಿರೋ ಮುತ್ತುಗಳು ಉದುರೋಗುತ್ತಾ? ಸಂಜನಾ. ಭಾಗ್ಯ, ಒಂದ್ ನಿಮಿಷ ಇರು. ಸೂಟ್ ಕೇಸೆ ತಾನೆ, ನಾನು ಇಡ್ತೀನಿ, ಕೊಡಿಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.